ಸ್ವಾವಲಂಬನೆಯ ದಾರಿ ಮುಳಬಾಗಿಲು ನೆಲದಲ್ಲಿ ಬೆಳಕೊಂದು ಮೂಡಿದೆ. ರೋಟರಿಯ ಕೈಯಿಂದ ಆಶೆಯೊಂದು ಹುಟ್ಟಿದೆ. ಬಡ ಮಹಿಳೆಯರ ಬದುಕಿಗೆ ಹೊಸ ದಾರಿ ತೋರಿದೆ. ಸ್ವಾವಲಂಬನೆ ಹಾಡು ಇಂದು ಹೃದಯದಲ್ಲಿ ಮೂಡಿದೆ. ಎಸ್ ವೀಕ್ಷಕರೇ, ಮೂಡಲ್ಕಿನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲ ರೋಟರಿ ಸೇವೆ ಬಡ ಮಹಿಳೆಯರ ಬದುಕಿಗೆ ಹೊಸ ಬೆಳಕು. ಇವತ್ತೊಂದು ಸುದಿನ ನನ್ನ ಜೀವಿತಾವಧಿಯಲ್ಲಿ ಒಬ್ಬ ರೋಟರಿಯನ್ ಆಗಿ, ಒಬ್ಬ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಊಹೆಯನ್ನು ಕೂಡ ಮಾಡಿರಲಿಲ್ಲ. ನಮ್ಮ ಕ್ಲಬ್ಬಲ್ಲಿ ಈ ಥರ ಬಡ ರೈತ ಹೆಣ್ಮಕ್ಳಿಗೆ ಒಂದು ಹಸುವನ್ನು ಕೊಟ್ಟು ಅವರೊಂದು ಜೀವನವನ್ನು ರೂಪಿಸ್ಕೊಳ್ಳೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಮೊದಲನೇದಾಗಿ ಸ್ವಾಗತಕ್ಕಿಂತ ಮೊದಲು ನಮ್ಮ ಡಿ ಸಿ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮನ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದು ನಮ್ಮ ಸರಿಯಾದ ಸಮಯಕ್ಕೆ ನಮಗೇನ ಮೊದಲೇ ಬಂದು ಕಾರ್ಯಕ್ರಮದ ಆಸನಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಡಿ ಸಿ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಈ ಒಂದು ಪ್ರಾಜೆಕ್ಟ್ನ ಮುಖ್ಯ ರೂವಾರಿಗಳಾದಂಥ ನಮ್ಮ ಪ್ರಭಾಕರ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರೋಟರಿ ಕ್ಲಬ್ನ ಹಿರಿಯ ಸದಸ್ಯರಾದಂಥ ರವೀಂದ್ರನಾಥ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಕಮಿಟಿ ಚೇರ್ಮನ್ ಸತೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಹಿತೈಷಿ ಸದಸ್ಯರಾದಂಥ ನಮ್ಮ ಡಿ ವಿ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಬಗ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇಂದಿನ ವರ್ಷದ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ನಮ್ಮ ಸತ್ಯನ್ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಾಘು ಅವ್ರು ದಯವಿಟ್ಟು ಒಳಗಡೆ ಬರಬೇಕು. ನಾನು ಸೆಕ್ರೆಟ್ರಿ ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ನಮ್ಮ ಬಾಬು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ನೆದರಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಟ್ಟಿಗೆ ಮತ್ತೊಮ್ಮೆ ಈಗ ಒಂದು ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಮುಖ್ಯವಾಗಿ ನಮ್ಮ ಈ ಒಂದು ಸಾಲಿನ ಖಜಾಂಚಿಗಳಾದಂಥ ನಮ್ಮ ರಮೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಸರ್. ಎಲ್ಲರಿಗೂ ಕೂಡ ಒಟ್ಟಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ನಾನು ಒಂದು ಸ್ವಾಗತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೋಟರಿ. ಮುಳಬಾಗಿಲು ತಾಲೂಕಿನ ಅಸಹಾಯಕ ಹಾಗೂ ಬಡ ಮಹಿಳೆಯರ ಬದುಕಿಗೆ ಹೊಸ ದಾರಿಯನ್ನು ತೋರಿಸುವ ಅರ್ಥಪೂರ್ಣ ಕಾರ್ಯಕ್ರಮವೊಂದನ್ನು ಸೆಂಟ್ರಲ್ ರೋಟರಿ ಮುಳಬಾಗಿಲು ರೋಟರಿ ಕ್ಲಬ್ ವತಿಯಿಂದ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ರೋಟರಿ ಸಂಸ್ಥೆ ಈ ಬಾರಿ ಮಹಿಳೆಯರ ಸ್ವಾವಲಂಬಿ ಜೀವನ ನಿರ್ಮಾಣಕ್ಕೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಮುಳಬಾಗಿಲು ನಗರದ ಪೂಲ್ಚಂದ್ ಲೇಔಟ್ನಲ್ಲಿರುವ ರೋಟರಿ ಸಂಸ್ಥೆಯ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಉತ್ತಮ ತಳಿಯ ಹೆಚ್ಚು ಹಾಲು ನೀಡುವ ಸೀಮೆ ಹಸುಗಳನ್ನು ಉಚಿತವಾಗಿ ಬಡ ಮಹಿಳೆಯರಿಗೆ ವಿತರಿಸಲಾಯಿತು. ಹಸು ಸಾಗಾಣಿಕೆ ಮೂಲಕ ಮಹಿಳೆಯರು ತಮ್ಮದೇ ಆದ ಆದಾಯವನ್ನು ಗಳಿಸಿ ಆರ್ಥಿಕವಾಗಿ ಸ್ವತಂತ್ರರಾಗಲು ಈ ಯೋಜನೆ ನೆರವಾಗಲಿದೆ. ಈ ಉಪಕ್ರಮ ಕೇವಲ ಸಹಾಯ ಕಾರ್ಯಕ್ರಮವಲ್ಲ, ಬದಲಾಗಿ ಮಹಿಳೆಯರ ಜೀವನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರಬಲ್ಲ ಒಂದು ದೀರ್ಘಕಾಲಿಕ ಯೋಜನೆಯಾಗಿದೆ. ಹಸುಗಳ ಮೂಲಕ ಹಾಲು ಉತ್ಪಾದನೆ ಮಾಡಿ ಅದರ ಮಾರಾಟದಿಂದ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಮಹಿಳೆಯರಿಗೆ ಇದು ಒಂದು ಒಳ್ಳೆಯ ಅವಕಾಶವಾಗಿದೆ. ಸೆಂಟ್ರಲ್ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ ಹಾಗೂ ಸಮಾಜಮುಖಿ ಕಾರ್ಯವೆಂದು ಹೇಳಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾರ್ವಜನಿಕರು ರೋಟರಿ ಸಂಸ್ಥೆಯ ಈ ಸೇವೆಯನ್ನು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಮಾಜಿಕ ಹೊಣೆಗಾರಿಕೆಯನ್ನು ಅರ್ಥಪೂರ್ಣವಾಗಿ ನಿಭಾಯಿಸುತ್ತಿರುವ ರೋಟರಿ ಸಂಸ್ಥೆ ಇಂತಹ ಕಾರ್ಯಕ್ರಮಗಳ ಮೂಲಕ ಬಡವರ ಬದುಕಿಗೆ ಬೆಳಕು ಚೆಲ್ಲುತ್ತಿರುವುದು ಶ್ಲಾಘನೀಯ. ಮಹಿಳೆಯರ ಸ್ವಾವಲಂಬನೆಗೆ ದಾರಿಯಾದ ಈ ಯೋಜನೆ ಇತರ ಸಂಸ್ಥೆಗಳಿಗೂ ಪ್ರೇರಣೆಯಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಮುಳಬಾಗಿಲು ನೆಲದಲ್ಲಿ ಬೆಳಕೊಂದು ಮೂಡಿದೆ. ರೋಟರಿಯ ಕೈಯಿಂದ ಆಶೆಯೊಂದು ಹುಟ್ಟಿದೆ. ಬಡ ಮಹಿಳೆಯರ ಬದುಕಿಗೆ ಹೊಸ ದಾರಿ ತೋರಿದೆ. ಸ್ವಾವಲಂಬನೆ ಹಾಡು ಇಂದು ಹೃದಯದಲ್ಲಿ ಮೂಡಿದೆ. ರೋಟರಿ ಮುಳಬಾಗಿಲು ಸೆಂಟ್ರಲ್, ನಾವಿಲ್ಲಿ ಮುಳಬಾಗಿಲಲ್ಲಿ ಇದ್ದೀವಿ ಇವತ್ತು. ಈಗ ತಾನೇ ನಾವು ಮುಳಬಾಗಿಲು ಸೆಂಟ್ರಲ್ ಕಮ್ಯುನಿಟಿ ಹಾಲಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು
ನಮ್ಮ ಡಾಕ್ಟರ್ ನಾಗಭೂಷಣವರು ಮಾಗಡಿಯಿಂದ ಬಂದಿದ್ದಾರೆ. ಡಾಕ್ಟರ್ ನಾಗಭೂಷಣವ್ರು ಇಲ್ಲಿದ್ದಾರೆ. ಅವರು ಎಲ್ಲ ಬೆನಿಫಿಷರೀಸ್ಗೆ, ಎಲ್ಲ ರೈತ ಹೆಣ್ಮಕ್ಳಿಗೆ ಚೆನ್ನಾಗಿ 20 ನಿಮಿಷ ಟ್ರೈನಿಂಗ್ ಕೊಟ್ಟು ಈಗ ಇಲ್ಲಿ ಬಂದು ಎಲ್ಲ ಹೆಣ್ಮಕ್ಳು ಹಸು ಪಡ್ಕೊಂಡಿದ್ದಾರೆ. 13 ಜನ ನಾವು ಇವತ್ತು ಬೆನಿಫಿಷರೀಸ್ಗೆ ಹಸು ಕೊಟ್ಟಿದ್ದೀವಿ. ಎಲ್ಲ ರೋಟರಿ ಮುಳಬಾಗಲ್ ಸೆಂಟ್ರಲ್ ರೊಟೇರಿಯನ್ಸ್ಗೆ ಮತ್ತೊಮ್ಮೆ ಅಭಿನಂದನೆಗಳು. ಒಟ್ಟು ಈ ಒಂದು ರೋಟರಿ ಗ್ಲೋಬಲ್ ಗ್ರಾಂಟ್ ಮುಖಾಂತರ ನಮ್ಮ ಡಿಸ್ಟ್ರಿಕ್ಟ್ 3191 ಈ ವರ್ಷ 300 ಹೆಣ್ಮಕ್ಳಿಗೆ ನಾವು ಹಸು ಕೊಡ್ತಾ ಇದ್ವಿ. ಅದರಲ್ಲಿ ಎರಡನೇ ಫೇಸ್ 1 ಮುಗೀತು, 64 ಜನ. ಫೇಸ್ 2ಲಿ 150 ಜನಕ್ಕೆ ನಾವು ಇವತ್ತು ಪ್ರೋಗ್ರಾಮನ್ನು ನಾವು ಚಾಲನೆ ಮಾಡಿದ್ದೀವಿ. ಕೋಲಾರ ಮತ್ತು ಮುಳಬಾಗಲು ಈ ಝೋನಲ್ಲಿ ಎಲ್ಲ ಬೆನಿಫಿಷರೀಸ್ಗೆ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತಾ ಎಲ್ಲ ಡೋನರ್ಸ್ಗೂ ನಾವು ಥ್ಯಾಂಕ್ಸ್ ಹೇಳೋಣ. ಎಲ್ಲ ಡೋನರ್ಸು ಎಲ್ಲ 300 ಬೆನಿಫಿಷರೀಸ್ಗೂ ನಮ್ಮ ರೊಟೇರಿಯನ್ಸ್ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿರೋದು. ಅವ್ರಿಗೆಲ್ಲ ದೇವರು ಒಳ್ಳೆ ಆರೋಗ್ಯ, ಆಯಸ್ಸು, ಅವ್ರ ಸಂಸಾರಕ್ಕೆಲ್ಲ ಒಳ್ಳೇದು ಮಾಡಲಿ ಅಂತ ಈ ಒಂದು ಕಾರ್ಯಕ್ರಮನ ನಾವು ಚಾಲನೆ ಮಾಡಿದ್ದೀವಿ. ನೋಡಿ, ಎಲ್ಲ ರೊಟೇರಿಯನ್ಸು ಬೆಳಗ್ಗೆ 4 ಗಂಟೆಗೆ ಹೋಗಿ ಹಸುಗಳನ್ನ ಹುಡುಕಿ ಒಂದು ಕಡೆ ಅದನ್ನು ಒಂದು 4-5 ದಿನ ಸಾಕಿ ಇವತ್ತು ಇಲ್ಲಿ ಬಂದು ಎಲ್ಲ ಬೆನಿಫಿಷರೀಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಫಲಾನುಭವಿ ಯಾರಮ್ಮ, ಇದು ಯಾರ್ದು ಫಲಾನುಭವಿ? ಇವರು ಬರ್ತಾರೆ, ಮುಂದೆ ಸ್ವಲ್ಪ ಜಾಗ ಬಿಡ್ತೀರಾ ರಮೇಶ್? ಈ ಕರು ನೋಡಿ, ಬನ್ನಿ ಇಲ್ಲಿ ಹಾಗೆ ಬಿಟ್ಬಿಟ್ಟು ಬನ್ನಿ. ಯಾರು ನೋಡಿ, ಇದು 2 ದಿನ ಆಗಿದೆ ಕರು ಹಾಕಿ. ಈ ಫಲಾನುಭವಿ ತಮ್ಮ ಹೆಸರೇನಮ್ಮ? ತುಳಸಮ್ಮ ಅವ್ರಿಗೆ ಇದು ಫಲಾನುಭವಿ ಸಿಕ್ಕಿದೆ. ಈ ಕರು ಹೆಣ್ಕರು. ಸೊ ಆ ಥರ ಎಲ್ಲ ಹಸುಗಳು ಇವತ್ತು ನಾವೇನು ಕೊಟ್ಟಿದ್ವಿ ಎಲ್ಲ ಪ್ರೆಗ್ನೆಂಟ್ ಕರುಗಳು. 15 ದಿಂದ 1 ತಿಂಗಳೊಳಗಡೆ ಕರು ಹಾಕುತ್ತೆ. ಸೊ ಇವ್ರ ಅದೃಷ್ಟ ಮುಂಚೆನೇ, ಅವರು 2 ಡೇಸ್ ಮುಂಚೆನೇ ಅವ್ರಿಗೆ ಇದು ಕರು ಹಾಕಿರೋ ಹಸು ಸಿಕ್ಕಿದೆ. ಸೊ ಎಲ್ಲ ಬೆನಿಫಿಷರೀಸ್, ಎಲ್ಲ ಡೋನರ್ಸ್ಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಚಾಲನೆ ಮಾಡಿದ್ದೀವಿ. ಸೊ ಇದೇ ಥರ 15 ದಿನ ಈ ಥರ ಕಾರ್ಯಕ್ರಮ ನಡೆಯುತ್ತೆ. ಯಾಕಂದರೆ 150 ಜನ ಕೊಡಬೇಕು. ನಾಳೆ ಮತ್ತೆ ಮುಳಬಾಗಲಲ್ಲಿ ಮತ್ತು ಕೋಲಾರಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಸೊ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡಿ. ತಮ್ಮ ಹೆಸರು ಸರ್? ವೆಂಕಟಣ್ಣಪ್ಪ ಅವರು ಸಹ ಹಸುಗಳು ಹುಡ್ಕೋದಕ್ಕೆ ಅವ್ರು ಹೆಲ್ಪ್ ಹುಡುಕಿದ್ದಾರೆ. ಸೊ ಅವ್ರಿಗೂ ಸಹ ನಾವು ಅಭಿನಂದನೆ ತಿಳಿಸೋಣ. ಸೊ ಥ್ಯಾಂಕ್ ಯು. ಸೊ ಹೀಗೆ ನೆಕ್ಸ್ಟು ಮೋಸ್ಟ್ಲಿ ಇವತ್ತು 13 ಜನ ಕೊಟ್ಟಿದ್ದೀವಿ. 13 × 10 ಅಂದರೆ 100, ಮೋಸ್ಟ್ಲಿ 12 ಫೇಸಸಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಈ ಕಾರ್ಯಕ್ರಮಕ್ಕೆ ಸೌತ್ ವೆಸ್ಟಿಂದ ನಮ್ಮ ಶ್ರೀನಿವಾಸಲು ಬಂದಿದ್ದಾರೆ, ಸೌತ್ ವೆಸ್ಟ್ ಪ್ರೆಸಿಡೆಂಟ್. ಅವರು ವಿಜಯ ತಾಡಿಮಲ್ ಅವರು ಇದಕ್ಕೆ $5,000 ಕಾಂಟ್ರಿಬ್ಯೂಟ್ ಮಾಡಿದರು ಅವರು DDFಯಿಂದ. ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ಬಿಡಿ ಸರ್. ಸೊ ನಮ್ಮ ಜೊತೆ ಬಾಲಾಜಿ ಬಂದಿದ್ದಾರೆ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಬಾಲಾಜಿ ಬಂದಿದ್ದಾರೆ. ಮತ್ತು ಕಾನ್ಫರೆನ್ಸ್ ನಮ್ಮದು ಅಂಬಾರಿ ಮೈಸೂರಲ್ಲಿ ಅಂಬಾರಿ ಕಾನ್ಫರೆನ್ಸ್ ಮಾಡಿದ್ವಿ, ಅದು ಚೇರ್ಮನ್ ಬಂದಿದ್ದಾರೆ. ಮತ್ತು ಅವರ ಕಾನ್ಫರೆನ್ಸ್ ಚೇರ್ಮನ್ ಫಸ್ಟ್ ಲೇಡಿ ಉಷಾ ಬಂದಿದ್ದಾರೆ, ಡಿಸ್ಟ್ರಿಕ್ಟ್ ಫಸ್ಟ್ ಲೇಡಿ ವೈಫು ರೇಖಾ ಅವರು ಬಂದಿದ್ದಾರೆ ಇಲ್ಲಿ. ಅತಿ ಮುಖ್ಯವಾಗಿ ನಮ್ಮ ಪ್ರೆಸಿಡೆಂಟು, ಮುಳಬಾಗಲ್ ಸೆಂಟ್ರಲ್ ಪ್ರೆಸಿಡೆಂಟು ಶ್ರೀನಿವಾಸ ರೆಡ್ಡಿ ಅವರು ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಸೆಕ್ರೆಟರಿಯಲ್ಲಿ ನಮ್ಮ ರಘು ಬಂದಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರನಾಥ್, ಮುಳಬಾಗಲ್ ಲೋಕಲ್ ಝೋನ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಮತ್ತು ನಾಳೆ ಕೋಲಾರ ನಂದಿನಿ ಪ್ರೆಸಿಡೆಂಟ್ ಶಂಕರಪ್ಪ ಅವರು ಇದ್ದಾರೆ. ಸೊ ಅಲ್ಲಿ ನಾವು ನಾಳೆ ಎಷ್ಟು ಹಸು? 15 ಹಸು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಸುಧಾಕರ್, ಸೀನಿಯರ್ ರೊಟೇರಿಯನ್ ಸುಧಾಕರ್ ಅವರು ಸಹ ಸುಮಾರು 3 ಲಕ್ಷದ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಸೊ ಸಾಕಷ್ಟು ರೊಟೇರಿಯನ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಮತ್ತೆ ನಾಳೆ ಮೀಟ್ ಮಾಡೋಣ. ಸೊ ನಾಳೆ ಶಂಕರಪ್ಪ ಅವರು ಮತ್ತು ಕೋಲಾರ 2 ಕಡೆಯೂ ಈ ಕಾರ್ಯಕ್ರಮ ನಡೀತೆ. ಸೊ ತಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಕರ್ಕೊಂಡೋಗಿ, ಖುಷಿಯಾಗಿ ಕರ್ಕೊಂಡೋಗಿ. ಥ್ಯಾಂಕ್ ಯು. ಕಾಮಧೇನು ಪ್ರಾಜೆಕ್ಟ್ಗೆ ಬಡವರ ಆಶಾಕಿರಣ, ಹೆಣ್ಣುಮಕ್ಕಳ ಒಂದು ಸಬಲೀಕರಣಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಈ ಒಂದು ಏನು ಇವತ್ತು ಈ ಯೋಜನೆ ಮಾಡಿದ್ದಾರೆ ನಮ್ಮ ಸಾಹೇಬರು, ಅವರಿಗೆ ನಮ್ಮೆಲ್ಲ ರೋಟರಿ ಸಮಸ್ಯೆಗಳ ಪರವಾಗಿ ಹಾಗೂ ಫಲಾನುಭವಿಗಳ ಪರವಾಗಿ ಅನೇಕ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರಿಗೆ, ಅವರ ಫ್ಯಾಮಿಲಿಗೆ ಮತ್ತು ಇದಕ್ಕೆ ಸಹಕಾರ ಮಾಡುವಂಥ ಎಲ್ಲರಿಗೂ ಸಹ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳು ಸಹ ಇದೇ ಥರ ಪ್ರಾಜೆಕ್ಟಲ್ಲಿ ನಮ್ಗೆ ಮಾಡಿಕೊಡ್ಬೇಕಾಗಿ, ನಾನಾಗ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರೇ ಇರಲಿ ನಾವೆಲ್ಲ ಯೂನಿಟ್ ಇದೆ ಮಾಡ್ಕೊಡ್ಬೇಕಂತ ಹೇಳ್ತಾ ಅವ್ರು ಪದೇ ಮನವಿ ಮಾಡ್ತಾಯಿದ್ನು. ಇದೊಂದು ಅವರ ಒಂದು ಆಸೆಯನ್ನು ನಾವು ತೀರಿಸ್ತೀವಿ ಅಂತೇಳಿ ಕೈಯಿಂದ ನಾನು 9 ಲಕ್ಷ ಕೊಟ್ಟಿದ್ದೀನಿ ಕ್ಯಾಶು. ಏನು
ಹಿಂದೆ ಮುಂದೆ ನೋಡ್ದೇ ಎತ್ತು ಕೊಟ್ಟೆ. ಬಟ್ ಒಂದು ಚೆಕ್ ಕ್ಯಾನ್ಸಲ್ ಆಯಿತು. ತಿರುಗಿ ಸಾಹೇಬ್ರು ಹಾಕಿದ್ರು, ಮತ್ತೆ ತಿರುಗಿ ನಾನು ವಾಪಸ್ ಕೊಟ್ಟೆ. ನಮಗೆ ಏನು ಸಹಕಾರ ಮಾಡ್ತಾರೆ ಅಂತ ಹೇಳೋಕ್ಕೆ ನನಗೆ ಕಣ್ಣಲ್ಲಿ ಬರ್ತಾರೆ. ಇಲ್ಲ ಯಾರು ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಬರಲ್ಲ. ನಾಳೆ ಸಿಗೋಣ ಸರ್, ನಾಳೆ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಅಂತ. ನಮ್ಮೂರ ಹೆಸರು ಬಂದುಬಿಟ್ಟು ಅನಂತಪುರ. ರೋಟ್ರಿ ಕ್ಲಬ್ ಕಡೆಯಿಂದ ಹಸುಗಳನ್ನೆಲ್ಲ ಬಡವರಾಗಿರುವಂಥ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ರೋಟ್ರಿ ಸಂಸ್ಥೆ ಕಡೆಯಿಂದ. ಇಂಥ ಕೆಲಸ ಕಾರ್ಯ, ಒಳ್ಳೆ ಕೆಲಸ ಎಲ್ಲ ಇನ್ನೂ ಚೆನ್ನಾಗಿ ಮಾಡಲಿ, ಬಡವ್ರಿಗೆಲ್ಲ ಇನ್ನೂ ಸಹಾಯ ಆಗಲಿ, ನಮ್ಮ ಮನೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವರು ಕಷ್ಟಪಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡಲಿ ಬಡವ್ರಿಗೆಲ್ಲ. ನಾವು ಅವ್ರನ್ನ ನಮಸ್ಕಾರ ಮಾಡ್ತೀವಿ. ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ? ನಮಗೆ ಬದುಕೋಕೆ ಒಂದು ದಾರಿ ತೋರಿಸ್ಕೊಟ್ರು ಸರ್ ರೋಟ್ರಿ ಕ್ಲಬ್ ಕಡೆಯಿಂದ. ನಮ್ಮ ಕುಟುಂಬ ಜೀವನ ನಡೆಸ್ಕೊಳ್ಳೋದಕ್ಕೆ ಆಗುವಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೂ ಈ ಥರ ಒಳ್ಳೆ ಕೆಲಸಗಳು ಮಾಡಲಿ. ನಮ್ಮಂಥವರು ಧನ್ಯವಾದ ಸರ್ ರೋಟ್ರಿ ಸಂಸ್ಥೆಗೆ. ರೋಟ್ರು ಅವರು ಹಸ್ರು ಕೊಟ್ಟಿದ್ದಾರೆ. ಏನು ಅದರಿಂದ ನಾವು ಜೀವನ ಮಾಡೋ ಸರ್. ನಮ್ಗೆ ಪರವಾಗಿಲ್ಲ ಅನ್ಸುತ್ತೆ ಸರ್. ನಾವು ಜೀವನ ಮಾಡ್ಬೋದು ಅನ್ಸುತ್ತೆ ಸರ್. ಇಲ್ಲ ಸರ್, ಇಲ್ಲ ಸರ್. ಹೌದು ಸರ್. ನಾವು ಹ್ಞೂ ಸರ್. ಹ್ಞೂ ಸರ್, ಕೇಳ್ಸನ್ ಸರ್. ನಮ್ಮ ತಿಮ್ಸಂದ್ರ ಸರ್, ಹುಡುಗರು ತಿಮ್ಸಂದ್ರ ಸರ್. ಹೌದು ಸರ್. ಹ್ಞೂ, ನೋಡ್ಕೊಂತೀವಿ ಸರ್. ಹ್ಞೂ, ಕೊಟ್ರು ಸರ್. ಇಲ್ಲ ಸರ್, ಬೇಸ್ ಏನು ಬೇಕೋ ಅದನ್ನ ನೀವು ಜೀವನ ಮಾಡ್ಬೇಕಂತ ಹೇಳಿದ್ದಾರೆ ಸರ್. ಸರ್ ಸಾಕ್ತೀರಿ ಸರ್ ನಾವು. ಹ್ಞೂ ಸರ್. ಮುಳಬಾಗಲ್ ರೋಟರಿ ಕ್ಲಬ್ ವತಿಯಿಂದ ಹಾಗೂ ರೋಟರಿ ಫೌಂಡೇಶನ್ ವತಿಯಿಂದ ನಮ್ಮ ಡಿ ಜಿ ಸಾಹೇಬ್ರ ಸಹಕಾರದೊಂದಿಗೆ, ಇನ್ನು ನಮ್ಮ ಕ್ಲಬ್ನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಈ ಒಂದು ಹಸುಗಳನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಒಂದು ಹಸುಗಳು ತಗೊಂಡಂಥವರು ಹೆಣ್ಮಕ್ಳು ಮುಂದೆ ಜೀವನದಲ್ಲಿ ಒಂದು 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 ಒಳ್ಳೆ ಸ್ಟೇಜ್ಗೆ ಬರಲಿ, ಹಸುಗಳನ್ನು ಒಂದರಂತ ಇನ್ನೊಂದರಂತೆ ಆಟ ಮಾಡ್ಕೊಂಡು ಚೆನ್ನಾಗಿ ಒಳ್ಳಿಲ್ಲ ಅಂತ ಹೇಳ್ತಾ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ರೋಟರಿಯನ್ಸ್ಗೆ, ಎಲ್ಲ ಥ್ರೂಔಟ್ ಎಲ್ಲ ರೋಟರಿ ಕ್ಲಬ್ ಎಲ್ಲ ಪ್ರತಿಯೊಂದು ಸದಸ್ಯರಿಗೂ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅವತ್ತು ನಮ್ಮ ರೋಟರಿ ಮುಳಬಾಲ್ ಸೆಂಟರ್ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಬೇಕು ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರ ಕಾರಣ. ಹಗಲು ರಾತ್ರಿ ಅನ್ನೋದೇ ಹಸುಗಳನ್ನು ಹುಡುಕಿ ಒಳ್ಳೆ ಹಸುಗಳನ್ನು ಈ ದಿನ ತಂದಿದ್ದಾರೆ. ಇನ್ನು ಮತ್ತೆ ಮುಂದೆ ಕೂಡ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ಇದೇ ರೀತಿಯಾಗಿ ಒಳ್ಳೆಯ ಹಸುಗಳನ್ನು ಅವ್ರು ಸೆಲೆಕ್ಟ್ ಮಾಡಿ ತಂದು ಕೊಡ್ತಾ ಇದ್ದರೆ ಇನ್ನೂ ದಾನಿಗಳಿದ್ದಾರೆ, ಇನ್ನೂ ಕೆಲವು ಹಸುಗಳನ್ನ ಮುಳಬಾಗಲ್ ಕಡೆಗೆ ಬರುತ್ತೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಡಿ ಜಿ ಪರವಾಗಿ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರ ಪರವಾಗಿ ನಾವು ನೀಡ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೊಂದಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಕೈಗಳು ಬಂದವು ಪ್ರೀತಿಯ ನೆರರಂತೆ. ಸೀಮೆ ಹಸುಗಳ ಜೊತೆ ಬದುಕಿಗೆ ಬಲ ಸಿಕ್ಕಿತು. ಹಾಲಿನ ಹನಿಗಳಲ್ಲಿ ಕನಸುಗಳು ಅರಳಿತು. ಮುಳಬಾಗಿಲು ನೆಲದಲ್ಲಿ ಬೆಳಕೊಂದು ಮೂಡಿದೆ. ರೋಟರಿಯ ಕೈಯಿಂದ ಆಶೆಯೊಂದು ಹುಟ್ಟಿದೆ. ಅಸಹಾಯಕ ಕಣ್ಣೀರಲ್ಲಿ ಆಶೆಯ ದೀಪ ಹೊತ್ತು